ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ರುಚಿಯ ರಹಸ್ಯ. ಇವತ್ತು ನಾವು ತುಂಬಾ ಈಸಿಯಾಗಿ ಹೇಗೆ ವೆಜ್ ಕುರ್ಮಾ ರೆಸಿಪಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಆಲೂಗಡ್ಡೆ ಮೀಡಿಯಂ ಸೈಜಲ್ಲಿ ಹೆಚ್ಕೊಂಡಿರಬೇಕು. 1 ಬೌಲು ಹಸಿರು ಬಟಾಣಿ, 6ರಿಂದ 7 ಗಂಟೆ ನೆನೆಸಿರೋದು, 1 ಬೌಲ್ ಆಗುವಷ್ಟು ಬೀನ್ಸು, ಅದು ಚಿಕ್ಕದಾಗಿ ಹೆಚ್ಕೊಂಡಿರೋದು, ಕ್ಯಾರೆಟು 1. ಇದೆಲ್ಲ ಹಾಕಿ ಕುಕ್ಕರ್ನಲ್ಲಿ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಅರ್ಧ ಟೇಬಲ್ ಸ್ಪೂನು 2 ವಿಸಲ್ ಕೂಗಿಸಿದ್ರೆ ಸಾಕು. 1 ಬೌಲು ತೆಂಗಿನ ತುರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಸ್ವಲ್ಪ ಹುರಿಬೇಕು. ಮತ್ತು 2 ಟೊಮೆಟೊ, ಅದನ್ನು ಸ್ವಲ್ಪ ಹುರ್ಕೊಳ್ಬೇಕು. ಇವಾಗ ಹುರಿದಿರುವಂತಹ ಕಾಯಿ ತುರಿ ಮತ್ತು ಟೊಮೆಟೊ, ಅದರ ಜೊತೆಗೆ 2ರಿಂದ 3 ಹಸಿಮೆಣಸು, ಖಾರ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಬೋದು. 5ರಿಂದ 6 ಗೋಡಂಬಿ, 5ರಿಂದ 6 ಎಸಳು ಪುದೀನ ಸೊಪ್ಪು, 3ರಿಂದ 4 ಎಸಳು ಕೊತ್ತಂಬರಿ ಸೊಪ್ಪು, ಚಿಕ್ಕದು 2 ಪೀಸು ಶುಂಠಿ, ಒಂದು 3ರಿಂದ 4 ಬೆಳ್ಳುಳ್ಳಿ, ಇದೆಲ್ಲ ಹಾಕಿಬಿಟ್ಟು ನೀರು ಸೇರಿಸ್ದೇನೆ ನುಣ್ಣಗೆ ರುಬ್ಕೊಳ್ಬೇಕು. ಇನ್ನೊಂದು ಪಾತ್ರೆಗೆ 2 ಸ್ಪೂನು ಎಣ್ಣೆ ಹಾಕಿ ಸ್ವಲ್ಪ ಬಿಸಿಯಾದ ಮೇಲೆ 2 ಪೀಸು ಚಕ್ಕೆ, 1 ಗರಂ ಎಲೆ ಸೇರಿಸಿ, 2 ಏಲಕ್ಕಿ, 2 ಲವಂಗ, 2 ಚಿಕ್ಕದಾಗಿ ಹೆಚ್ಕೊಂಡಿರೋ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಕ್ಕೆ ಅರ್ಧ ಟೇಬಲ್ ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಡ್ ಮಾಡಿ, ಅದು ಸ್ವಲ್ಪ ಫ್ರೈ ಆದಮೇಲೆ ಆವಾಗಲೇ ಕಡ್ದಿಟ್ಕೊಂಡಂತಹ ಮಸಾಲೆಯನ್ನು ಆ್ಯಡ್ ಮಾಡಿ, ನಿಮಗೆಷ್ಟು ಹದ ಬೇಕೋ ಅಷ್ಟು ನೀರು ಸೇರಿಸ್ಕೊಳ್ಳಿ. ಉಪ್ಪು ನೋಡಿಕೊಂಡು ಹಾಕಬೇಕು. 1 ಸ್ಪೂನು ಉಪ್ಪು, ಇಲ್ಲ ಜಾಸ್ತಿ ಬೇಕಂದರೆ ಜಾಸ್ತಿ ಆ್ಯಡ್ ಮಾಡಿಕೊಳ್ಳಿ. 1 ಟೇಬಲ್ ಸ್ಪೂನ್ ಖಾರದ ಪುಡಿ ಆ್ಯಡ್ ಮಾಡಿ, ಆಮೇಲೆ ಸ್ವಲ್ಪ ಫ್ರೈ ಆದಮೇಲೆ ಆವಾಗಲೇ ಬೇಯಿಸ್ಕೊಂಡಿರೋ ಎಲ್ಲ ತರಕಾರಿಯನ್ನು ಸೇರಿಸಿ, ಅದರ ನೀರನ್ನು ಹಾಕಬೇಡಿ, ಹದ ನೋಡ್ಕೊಂಡ್ಬಿಟ್ಟು ಸೇರಿಸಿ. ನೋಡಿ, ನಾನು ಇಷ್ಟು ತಿಕ್ಕಾಗಿ ಮಾಡ್ಕೊಂಡಿದ್ದೀನಿ. ನೀವು ಇನ್ನೂ ಸ್ವಲ್ಪ ನೀರಾಗಿ ಬೇಕಂದರೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಬೋದು. ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದ ಮಂಗಳೂರು ಬನ್ಸು, ದೋಸೆ, ಚಪಾತಿ ಇಲ್ಲ ಅನ್ನದ ಜೊತೆನೂ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.